ಮನೆಯಲ್ಲಿರುವಂತಹ ಹಾಗಾದ್ರೆ ಕಾಡಿನಲ್ಲಿರುವಂತಹ ಪ್ರಾಣಿಗಳು ಯಾವುವು ಮತ್ತೆ ನಿನ್ನ ಮನೆಯಲ್ಲಿರುವಂತಹ ಪ್ರಾಣಿಗಳು ಕಾಡಿನಲ್ಲಿರುವಂತಹ ಪ್ರಾಣಿಗಳನ್ನು ಮತ್ತೆ ನನ್ನ ಮನೆಯಲ್ಲಿರುವಂತಹ ಪ್ರಾಣಿಗಳ ಬಗ್ಗೆ ಒಂದು ಚಟುವಟಿಕೆಯನ್ನು ಮಾಡಿ ನಾನು ನಿಮಗೆ ಏನ್ ಮಾಡ್ತೇನೆ ಅಂದ್ರೆ ನಾ ಇದನ್ನು ಕೊಡ್ತೇನೆ. ಎಲ್ಲ ಮಕ್ಕಳೆಲ್ಲ ರೌಂಡ್ ಆಗಿ ಕೂತಿರ್ತಾರೋ ಇಲ್ಲಿ ಒಂದಷ್ಟು ಪ್ರಾಣಿಗಳನ್ನ ನಾನು ಇಲ್ಲಿ ಏನ್ ಮಾಡಿರ್ತಾವ ಇಟ್ಟಿರ್ತಾರೆ. ಒಂದಷ್ಟು ಪ್ರಾಣಿಗಳನ್ನ ನಡು ಇಟ್ಟಿರ್ತಾವ ರೌಂಡ್ ಎಲ್ಲ ಮಕ್ಕಳು ಕೂತಾವ. ಅವಕ್ಕೊಂದು ಏನ್ ಮಾಡ್ತಾವು ಪರಿಚಯವನ್ನ ಮಾಡಿಸ್ತೀವಿ. ಪರಿಚಯ ಮಕ್ಕಳಿಗೆ ನಾವು ಪರಿಸರದಲ್ಲಿ ಮಕ್ಕಳ ಪರಿಚಯ ಜೊತೆಗೆ ಅವರಿಗೆ ಪ್ರಾಣಿಗಳ ಕಲ್ಪನೆ ಆಗಬೇಕು. ಅವರಲ್ಲಿರುವಂತಹ ವರ್ಡ್ ವೆಕ್ಯಾಬ್ಲರಿ ಶಬ್ದ ಸಂಪತ್ತನ್ನು ಹೆಚ್ಚು ಮಾಡಕ ಒಂದು ಚಟುವಟಿಕೆ. ಈಗ ನನ್ನ ಹೆಸರು ಸೋಮೇಶ, ನನಗೆ ಇಷ್ಟವಾದ ಪ್ರಾಣಿ ಹಸು. ಈಗ ಇವು ಹೇಳ್ತಾನೆ ನನ್ನ ಹೆಸರು ಬಸು, ನನಗೆ ಇಷ್ಟವಾದ ಪ್ರಾಣಿ ಚಿರತೆ. ಇವ್ರು ಹೇಳ್ತಾರೆ ನನ್ನ ಹೆಸರು ಅಜ್ಜಪ್ಪ, ನನಗೆ ಇಷ್ಟವಾದ ಪ್ರಾಣಿ ಆನೆ. ಅಲ್ಲ ಹೇಳಿಸ್ತಾವ ವ್ಯಕ್ತಪಡಿಸು ಹೇಳ್ತಾನೋ ಅವನು ತನ್ನ ಹೆಸರು ಹೇಳ್ತಾನೋ, ತನಗೆ ಇಷ್ಟವಾದಂತ ಒಂದು ಪ್ರಾಣಿಯ ಹೆಸರು ಹೇಳ್ತಾನೆ. ಅವಾಗ ಅಲ್ಲೇನಿರ್ತೀವಿ ನನ್ನ ಬಲಗಡೆ ಇದ್ದಂತ ವ್ಯಕ್ತಿ ಯಾವ ಹೆಸರಿನವ ಮತ್ತೆ ನಾವು ಯಾವ ಇದನ್ನ ಹೇಳಿದ ಅನ್ನೋದನ್ನ ನಾವು ನೋಡ್ಬೇಕು. ಇಲ್ಲ ಇಲ್ಲ ಈಗ ಇವ್ರು ನನ್ನ ಬಲಕದ ಬಸು, ಇವನ ಹೆಸರು ಬಸುವಂತೆ. ಇವನಿಗೆ ಇಷ್ಟವಾದ ಪ್ರಾಣಿ ಚಿರತೆಯಂತೆ. ಚಿರತೆಗೆ 4 ಕಾಲುಗಳಿವೆ, 2 ಕಣ್ಣುಗಳಿವೆ, ಕಿವಿ ಇದೆ, ಬಾಲವಿದೆ. ಅವು ಏನಾದರೂ ಇನ್ನೊಂದು ಸ್ವಲ್ಪ 3ನೇ ಮಗ ಇದ್ದಂದ್ರೆ ಹೆಚ್ಚಿಗೆ ಹೇಳಿದ್ರೆ ಇದು ಜಗತ್ತಿನಲ್ಲಿ ವೇಗವಾಗಿ ಓಡುತ್ತದೆ ಅಂತ. ಮತ್ತೆ ನೀವು 1ನೇ ಮಗನ ಕೇಳಿದಾಗ ಮತ್ತೆ ನಿನಗೇನು ನೋಡಿದ್ಪ ಈ ಚಿರತೆ ಅಂದಾಗ, ಸರ್ ಇದರಲ್ಲಿ ಹಳದಿ ಬಣ್ಣ ಇದೆ. ಹಳದಿ ಅಷ್ಟಾಯ್ತು? ಇಲ್ಲ ಸರ್, ಅದ್ರೊಳಗೆ ಕಪ್ಪು ಚಿಕ್ಕೆಗಳದಾವು ಅಂತ